ನಮಸ್ಕಾರ ಸ್ನೇಹಿತರೆ, ಎಚ್ ಎಲ್ ಆ್ಯಪ್ನಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಮತ್ತು ಅವುಗಳಿಗೆ ಸಾಮಾನ್ಯ ಪರಿಹಾರಗಳನ್ನು ನಾವೀಗ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಡಿವೈಸ್ ಈಸ್ ನಾಟ್ ರಿಜಿಸ್ಟರ್ಡ್ ಅಂತ ಬಂದರೆ, ನಾವು ಪಾಸ್ವರ್ಡ್ ಬದಲಾಯಿಸಬೇಕಾದ್ರೆ ಈ ಒಂದು ಎರರ್ ಬರ್ತದೆ, ಅಥವಾ ಪಾಸ್ವರ್ಡ್ ಮರ್ತಿದ್ದೇವೆ ಅಂತ ಕೊಟ್ಟಾಗ ಈ ಒಂದು ಎರರ್ ನಮಗೆ ಬರುತ್ತೆ. ಡಿವೈಸ್ ಮೂಲಕ ಮೊದಲ ಬಾರಿ ಪಾಸ್ವರ್ಡನ್ನು ಬದಲಾಯಿಸಲಿಕ್ಕೆ ಬರೋದಿಲ್ಲ. ಡಿವೈಸನ್ನು ರಿಜಿಸ್ಟ್ರೇಷನ್ ಮಾಡಿದ ನಂತರ ಈ ಫೀಚರನ್ನು ನಾವು ಬಳಸ್ಬೋದಾಗಿದೆ. ಇನ್ನು ಪಾಸ್ವರ್ಡ್ ಸ್ವೀಕರಿಸದಿದ್ದರೆ ಅಥವಾ ಫಾರ್ಗಟ್ ಪಾಸ್ವರ್ಡ್ ಮಾಡಿದಾಗ ಅಥವಾ ಫಸ್ಟ್ ಟೈಮ್ ಯೂಸರ್ ಅವರು ಪಾಸ್ವರ್ಡನ್ನು ಅವರು ರಿಸೆಟ್ ಮಾಡ್ಕೋಬೇಕಾದ್ರೆ CMMS ಪೋರ್ಟಲನ್ನು ಬಳಸಬೇಕಾಗುತ್ತೆ. ಇನ್ನು ಫಾರ್ಗಟ್ ಪಾಸ್ವರ್ಡನ್ನು ಬಳಸಿ CMMSನಿಂದ ಹೊಸ ಪಾಸ್ವರ್ಡನ್ನು ರಿಸೆಟ್ ಮಾಡಿಕೊಂಡು ನಂತರ ನಮ್ಮ ಒಂದು ಡಿವೈಸನ್ನು ನಾವು ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಸಿಂಕ್ ಇನ್ಫಾರ್ಮೇಷನ್ ಸಮ್ ಇಶ್ಯೂ ಇನ್ ಟೋಕನ್ ರಿಪ್ರೆಸ್ ಪ್ಲೀಸ್ ಟ್ರೈ ಆಫ್ಟರ್ ಸಮ್ ಟೈಮ್ಸ್. ಇದು ಈ ಸಮಸ್ಯೆ ಅಥವಾ ಎರರ್ ಬಂದಾಗ ಸಿಂಕ್ ಮಾಡಬೇಕಾದ್ರೆ ಪರದೆಯಲ್ಲಿ ಅಥವಾ ಸ್ಕ್ರೀನ್ನಲ್ಲಿ ಈ ರೀತಿ ನಮಗೆ ಎರರ್ ಬಂದಾಗ ನಾವು ಸ್ವಲ್ಪ ಹೊತ್ತು ಉತ್ತಮ ನೆಟ್ವರ್ಕ್ನಲ್ಲಿ ಪ್ರಯತ್ನ ಮಾಡಿದಾಗ ಅದು ಸಿಂಕ್ ಆಗಿ ಆಗುತ್ತದೆ ಎನ್ನುವಂಥದ್ದು. ಅಟೆಸ್ಟೇಷನ್ ಫೇಲ್ಡ್, ಡಿವೈಸ್ ಅಟೆಸ್ಟೇಷನ್ ಫೇಲ್ಡ್, ಪ್ಲೀಸ್ ಲಾಗಿನ್ ಅಗೇನ್ ಅಂತ ಎರರ್ ಬಂದರೆ ಈ ರೀತಿ ನಮಗೆ ಅಟೆಸ್ಟೇಷನ್ ವಿಫಲವಾಗಿದೆ ಅಂತ ಸಂದೇಶ ಬಂದಾಗ ಫಸ್ಟ್ ಟೈಮ್ ನಮ್ಮ ಡಿವೈಸನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಉತ್ತಮ ವೈಫೈ ಸಂಪರ್ಕದಲ್ಲಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಸಮಸ್ಯೆ ಕಂಟಿನ್ಯೂ ಆದರೆ ನಮ್ಮ ಒಂದು ಡಿವೈಸ್ನ ಕೆಲವು ಸೆಕ್ಯೂರಿಟಿ ರೀಸನ್ಸ್ ನಾವು ಒಂದು ಸೆಕ್ಯೂರಿಟೀಸ್ ಪ್ರಾಬ್ಲಮ್ಸ್ ಹೊಂದಿದ್ರಿಂದಾಗಿ ಈ ರೀತಿ ಸಮಸ್ಯೆ ಬಂದಿದೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಬೇಕಾಗುತ್ತದೆ. ಇನ್ನು CMMS ಪೋರ್ಟಲ್ನಲ್ಲಿ ಹೊಸ ಮೊಬೈಲ್ ಸಂಖ್ಯೆಯನ್ನು ಬದಲಾಯಿಸಿದ ನಂತರ OTP ಹಳೆಯ ಮೊಬೈಲ್ ನಂಬರ್ಗೆ ಹೋಗ್ತಾ ಇದೆ ಅಂತ ಸಮಸ್ಯೆ ಬಂದಾಗ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. 10 ನಿಮಿಷಗಳ ನಂತರ ಮತ್ತೆ ಟ್ರೈ ಮಾಡಬೇಕು. ಸಮಸ್ಯೆ ಕಂಟಿನ್ಯೂ ಆದರೆ ನಮ್ಮ ಚಾರ್ಜ್ ಆಫೀಸರ್ ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತದೆ. ಇನ್ನು ಸಿಂಕ್ ಇನ್ಫಾರ್ಮೇಷನ್ ಸಮ್ ಇಶ್ಯೂಸ್ ಇನ್ ಟೋಕನ್ ರಿಪ್ರೆಸ್ ಪ್ಲೀಸ್ ಟ್ರೈ ಆಫ್ಟರ್ ಸಮ್ ಟೈಮ್ಸ್ ಅಂತ ಎರರ್ ಬಂದರೆ ಸಿಂಕ್ ಆಗ್ತಾ ಇಲ್ಲ, ಟೋಕನ್ ರಿಪ್ರೆಸ್ ಸಮಸ್ಯೆ ಇದೆ ಅಂತ ಹೇಳ್ತಾ ಇದೆ ಅಂದಾದರೆ ನಾವು ಓಕೆ ಮೇಲೆ ಕ್ಲಿಕ್ ಮಾಡಬೇಕು, ಮತ್ತೆ ಸಿಂಕ್ ಮಾಡಬೇಕು. ಅದು ಸಿಂಕ್ ಆಗುತ್ತದೆ. ಸಿಂಕ್ ಆಗಬೇಕಾದ್ರೆ ನಾವು ಉತ್ತಮ ನೆಟ್ವರ್ಕ್ ಇರ್ತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಿಕೊಳ್ಳಬೇಕು. ಇನ್ನು ಪರದೆಯ ಮೇಲೆ ಸಿಂಕ್ ವಿಫಲವಾಗಿದೆ ಅಂತಕ್ಕಂಥ ಸಂದೇಶ ಬಂದಾಗ HL ಅಪ್ಲಿಕೇಶನ್ ಮೆನುವಿನಿಂದ ಲಾಗೌಟ್ ಆಗಬೇಕು ಮತ್ತು ಲಾಗಿನ್ ಆಗಬೇಕು. ಆದರೆ ಯಾವುದೇ ಕಾರಣಕ್ಕೂ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡೋಕ್ಕೆ ಹೋಗಬಾರ್ದು. ಇನ್ನು ನಾವು ಯಾವುದೇ ಸಂಪಾದನೆ ಅಥವಾ ಯಾವುದೇ ಜನಗಣತಿ ಮನೆಯನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಗಣತಿದಾರರು ಪ್ರಶ್ನೆ ಸಂಖ್ಯೆ 3 ಅದಕ್ಕೆ ಆಟೋಮೆಟಿಕ್ಕಾಗಿ ಏನಾಗಬೇಕಂದ್ರೆ ಜನಗಣತಿ ಮನೆ ಅಪ್ಲಿಕೇಶನ್ನಲ್ಲಿ ಆಟೋಮೆಟಿಕ್ಕಾಗಿ ಬರಬೇಕಾದ್ರೆ ನಾವು ಒಂದು ಸ್ವಲ್ಪ ಹೊತ್ತು ಕಾಯಬೇಕು. ಮುಂದಿನ ಬಟನನ್ನು ಕ್ಲಿಕ್ ಮಾಡುವುದಕ್ಕೂ ಮೊದಲು ಕಟ್ಟಡ ಸಂಖ್ಯೆ ಮತ್ತು ಜನಗಣತಿ ಮನೆ ಸಂಖ್ಯೆಗಳನ್ನು ಒಂದು ಸಲ ನಾವು ಮರುಪರಿಶೀಲಿಸಬೇಕು. ಗಣತಿದಾರರು ಕಟ್ಟಡ ಸಂಖ್ಯೆಯನ್ನು ತಪ್ಪಾಗಿ ನಮೂದು ಮಾಡಿದ್ದರೆ ನಾವು ಸಿಂಕ್ ಮಾಡೋಕ್ಕಿಂತ ಮೊದಲೇ ಆ ಒಂದು ಡೇಟಾವನ್ನು ಡಿಲೀಟ್ ಮಾಡಿ ಹೊಸ ಒಂದು ಡೇಟಾ ಅಥವಾ ಮಾಹಿತಿಯನ್ನು ದಾಖಲೆಯನ್ನು ನಾವು ಎಂಟರ್ ಮಾಡ್ಬೋದಾಗಿರುತ್ತದೆ. ಮತ್ತು ಕಟ್ಟಡ ಸಂಖ್ಯೆ ಮತ್ತು ಜನಗಣತಿ ಮನೆ ಸಂಖ್ಯೆಯನ್ನು ನಂತರ ನಾವು ಅದನ್ನು ಎಡಿಟ್ ಮಾಡಲಿಕ್ಕೆ ಬರೋದಿಲ್ಲ, ಏಕೆಂದರೆ ಅದು ನಮಗೆ ಕ್ಯಾಸ್ಕೇಡಿಂಗ್ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಯಾವುದೇ ಕಾರಣಕ್ಕೂ ಕಟ್ಟಡ ಸಂಖ್ಯೆಯನ್ನಾಗಲಿ ಅಥವಾ ಜನಗಣತಿ ಮನೆ ಸಂಖ್ಯೆಯನ್ನಾಗಲಿ ಎಡಿಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ಕ್ಯಾಪ್ಚಾ ಬರ್ತಾ ಇಲ್ಲ ಅಂತಾದರೆ ಕ್ಯಾಪ್ಚಾ ಸಮಸ್ಯೆ ಇದೆ ಅಂತಾದರೆ ಸ್ವಲ್ಪ ಹೊತ್ತು ಇಂಟರ್ನೆಟ್ ಸಂಪರ್ಕವನ್ನು ನಾವು ಪರಿಶೀಲಿಸಬೇಕು. ಮತ್ತು ರಿಫ್ರೆಶ್ ಕ್ಯಾಪ್ಚಾ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಕ್ಯಾಪ್ಚಾ ಬರುತ್ತೆ. ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕಾಗುತ್ತದೆ. ಸರ್ವರ್ ಬ್ಯೂಜಿ, ಸರ್ವರ್ ಎರರ್, ಪ್ಲೀಸ್ ಟ್ರೈ ಅಗೇನ್ ಆಫ್ಟರ್ ಸಮ್ ಟೈಮ್ಸ್ ಅಂತ ಎರರ್ ಬಂದಾದರೆ ನೆಟ್ವರ್ಕ್ ಸಂಪರ್ಕ ನಿಧಾನವಾಗಿದೆ, ಸ್ವಲ್ಪ ಸಮಯದ ನಂತರ ನಾವು ಟ್ರೈ ಮಾಡಿದ್ರೆ ಈ ಒಂದು ಎರರ್ ಸಾಲ್ವ್ ಆಗುತ್ತದೆ. HLO ಕೀಪ್ಸ್ ಸ್ಟಾಪಿಂಗ್ ಅಂತಕ್ಕಂಥ ಎರರ್ ಬಂದರೆ ನಾವು HLO ಆ್ಯಪನ್ನು ಓಪನ್ ಮಾಡಿದ್ರೆ ಈ ಗಣತಿದಾರರಿಗೆ ಇವು ಒಂದು ಎರರ್ ಬರ್ತಾ ಇದೆ ಅಂತಾದರೆ ಇದು HLO ಆ್ಯಪು ಕ್ರ್ಯಾಶ್ ಆಗ್ತಾ ಇದೆ ಅಂತ ಸ್ವಲ್ಪ ನಾವು ನಮ್ಮ ರ್ಯಾಮನ್ನು ನಾವು ಚೆಕ್ ಮಾಡ್ಕೋಬೇಕು. ಮತ್ತು ಸೆಕ್ಯೂರಿಟಿ ರೀಸನ್ಸ್ಗಾಗಿ ಡೇಟಾದ ಎನ್ಕ್ರಿಪ್ಷನ್ ಮತ್ತು ಡಿಕ್ರಿಪ್ಷನ್ಗಾಗಿ HLO ಆ್ಯಪ್ಗೆ ಅತ್ಯುತ್ತಮ ರ್ಯಾಮ್ ಬೇಕಾಗ್ತದೆ. ಚಾಲನೆಯಲ್ಲಿರ್ತಕ್ಕಂಥ ಎಲ್ಲ ಬ್ಯಾಕ್ ಹ್ಯಾಂಡ್ ಅಪ್ಲಿಕೇಶನ್ಗಳನ್ನು ನಾವು ಕ್ಲೋಸ್ ಮಾಡಿ ನಂತರ HLO ಅಪ್ಲಿಕೇಶನನ್ನು ಬಳಸಬೇಕು. ಸಾಧ್ಯವಾದ ಮಟ್ಟಿಗೆ ಫೇಸ್ಬುಕ್ನಂಥ ಇತರೆ ಒಂದು ಸಂಪನ್ಮೂಲಗಳನ್ನು ಬಳಸ್ತಕ್ಕಂಥ ಅಪ್ಲಿಕೇಶನ್ಗಳನ್ನು ಸ್ಟಾಪ್ ಮಾಡಬೇಕಾಗುತ್ತದೆ. ಮತ್ತು
ನಮಗೆ ಸೆಲೆಕ್ಟ್ ದಿ ನೇಮ್ ಆಫ್ ದಿ ಎನ್ಯುಮರೇಟರ್ ಸರ್ವರ್ ಎರರ್ ಪ್ಲೀಸ್ ಟ್ರೈ ಲೇಟರ್ ಅಂತ ಬಂದರೆ, ಸೊ ಇದು ಇಂಟರ್ನೆಟ್ ಪ್ರಾಬ್ಲಮ್ಮು. ಸ್ವಲ್ಪ ನಾವು ಸಮಯದ ನಂತರ ಟ್ರೈ ಮಾಡಿದ್ರೆ ಈ ಒಂದು ಸಮಸ್ಯೆ ಸಾಲ್ವ್ ಆಗುತ್ತೆ. ಇನ್ನು ಮೇಲ್ವಿಚಾರಕರಿಗೆ ಬೆಳಿಗ್ಗೆ HLO ಆ್ಯಪನ್ನು ಓಪನ್ ಮಾಡಿದ್ರು, ಆ ಸಮಯದಲ್ಲಿ ಎಲ್ಲ ಡೇಟಾ ಕಾಣಿಸ್ತಾ ಇತ್ತು, ಗೋಚರಿಸ್ತಾ ಇತ್ತು. ಬಟ್ ಈಗ ಆ ಅಪ್ಲಿಕೇಶನನ್ನು ಅಥವಾ ಆ್ಯಪನ್ನು ಓಪನ್ ಮಾಡಿದಾಗ ಯಾವುದೇ ಡೇಟಾ ಅಥವಾ ವಿವರಗಳು ಕಾಣಿಸ್ತಾ ಇಲ್ಲ ಅಂತ ಆದರೆ, ಸೊ ಸೂಪರ್ವೈಸರು ಈ HLO ಆ್ಯಪ್ನಿಂದ ಒಂದು ಸತಿ ಲಾಗೌಟ್ ಆಗಿ ನಂತರ ಲಾಗಿನ್ ಆಗಿ 10 ನಿಮಿಷಗಳ ಕಾಲ ನೀವು ವೇಟ್ ಮಾಡಿ, ಈ ಒಂದು ಸಮಸ್ಯೆ ಸಾಲ್ವ್ ಆಗುತ್ತದೆ ಎನ್ನುವಂಥದ್ದು. ಇನ್ನು ಗಣತಿದಾರರು ಅಪ್ಲಿಕೇಶನ್ನಲ್ಲಿ ಕೆಲವು ಸಮಸ್ಯೆಗಳನ್ನು ಫೇಸ್ ಮಾಡ್ತಿರ್ಬೇಕಾದ್ರೆ ಕೆಲವು ಸಿಂಕ್ ಆಗೋದು ಡೇಟಾ ಇದೆ, ಅವು ಅಪ್ಲಿಕೇಶನ್ನಿಂದ ಲಾಗೌಟ್ ಮಾಡಿದರೆ ಆ ಡೇಟಾ ಕಳೆದು ಹೋಗುತ್ತದೆ ಅಂತಕ್ಕಂಥ ಒಂದು ಎರರ್ಗೆ ಅಪ್ಲಿಕೇಶನ್ ಮೆನುವಿನಿಂದ ಲಾಗೌಟ್ ಮಾಡಿ ಮತ್ತೆ ಲಾಗಿನ್ ಮಾಡಿದಾಗ ಡೇಟಾ ಲಾಸ್ ಆಗೋದಿಲ್ಲ. ಆದರೆ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿದ್ರೆ ಡೇಟಾ ಕಳೆದು ಹೋಗುತ್ತದೆ. ಇನ್ನು ಮನೆಗೆ ಬೀಗ ಹಾಕಲಾಗಿತ್ತು ಅಥವಾ ಬೀಗ ಹಾಕಲಾಗಿದೆ ಅಂತ ಗಣತಿದಾರರು ಈ ಒಂದು ಬೀಗ ಹಾಕಲಾಗಿದೆ ಚೆಕ್ ಬಾಕ್ಸ್ ಟಿಕ್ ಮಾಡಿಕೊಂಡು ಮರುದಿವಸ ಮತ್ತೆ ಆ ಮನೆಗೆ ಹೋದಾಗ ಆ ಒಂದು ಮನೆಯವರು ನಾವು ಸ್ವಯಂ ಗಣತಿಯನ್ನು ಮಾಡ್ಕೊಂಡಿದ್ದೇವೆ ಅಂತ ಹೇಳಿದಾಗ, ನಾವು ಗಣತಿದಾರರು ಅದನ್ನು ಎಡಿಟ್ ಮಾಡೋಕ್ಕೆ ಹೋದರೆ ಅಲ್ಲಿ ಸ್ವಯಂ ಎಣಿಕೆ ಮಾಡಲಾಗಿದೆ ಅಥವಾ ಸ್ವಯಂ ಸೆಲ್ಫ್ ಎನ್ಯುಮರೇಷನ್ ಒಂದು ಪ್ರಶ್ನೆಗೆ ಎಡಿಟ್ ಆಗ್ತಾ ಇಲ್ಲ, ಒಂದು ಪ್ರಶ್ನೆ ಎಡಿಟ್ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂತಾಗ, ಸೊ ನಾವು ಏನೊಂದು ಬೀಗ ಹಾಕಲಾಗಿದೆ ಚೆಕ್ ಬಾಕ್ಸನ್ನು ಟಿಕ್ ಮಾಡಿರುತ್ತೇವೆ, ಅದರ ಮೇಲೆ ಮತ್ತೊಂದು ಸಲ ಕ್ಲಿಕ್ ಮಾಡಿದಾಗ ಅನ್ಟಿಕ್ ಆಗುತ್ತೆ. ಮತ್ತೊಮ್ಮೆ ನಾವು ಆಗ ನಮಗೆ CID ನಂಬರ್ ಬಾಕ್ಸ್ ಬರುತ್ತೆ. ಆಗ CID ನಂಬರ್ ಹಾಕಿ ಅವರ ಒಂದು ಗಣತಿ ಡೀಟೇಲ್ಸನ್ನು ನಾವು ಎಡಿಟ್ ಮಾಡ್ಬೋದು, ಎಂಟರ್ ಮಾಡ್ಬೋದು. ಸರ್ವರ್ ಬಿಜಿ ಸರ್ವರ್ ಎರರ್ ಪ್ಲೀಸ್ ಟ್ರೈ ಅಗೇನ್ ಆಫ್ಟರ್ ಟೈಮ್ಸ್ ಅಂತ ಬಂದರೆ, ಸೊ ನಾವು ಸ್ವಲ್ಪ ಸಮಯದ ನಂತರ ಉತ್ತಮ ನೆಟ್ವರ್ಕ್ ಇರುವಾಗ ಪ್ರಯತ್ನಿಸಿದರೆ ಎರರ್ ಸಾಲ್ವ್ ಆಗುತ್ತದೆ. ಇನ್ನು ಇನ್ವ್ಯಾಲಿಡ್ URL ಪ್ಲೀಸ್ ಟ್ರೈ ಅಗೇನ್ ಅಂತ ಬಂದರೆ, ಸೊ ದಯವಿಟ್ಟು ನಾವು ಒಂದು ಸಲ ಏನಪ್ಪ ಅಂದರೆ ಲಾಗೌಟ್ ಮಾಡಬೇಕು, ಲಾಗಿನ್ ಆಗಬೇಕು. ಭಾಳ ಸಮಸ್ಯೆ ಇದ್ದರೆ ಚಾರ್ಜ್ ಆಫೀಸ್ಗೆ ಕಾಂಟ್ಯಾಕ್ಟನ್ನು ಮಾಡಬೇಕು. ಇನ್ನು ಅನೇಬಲ್ ಟು ಫೆಚ್ ಡೇಟಾ ಪ್ಲೀಸ್ ಲಾಗಿನ್ ಅಗೇನ್ ಅಂತ ಬಂದರೆ, ಸೊ ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಸಮಸ್ಯೆ ಪರಿಹಾರವಾಗುತ್ತದೆ. ಇನ್ನು ಗಣತಿದಾರರು ಅಪ್ಲಿಕೇಶನ್ ಕ್ರ್ಯಾಶ್ ಆಗ್ತಾ ಇದೆ, ಆದ್ದರಿಂದ ಅವರು ಲಾಗೌಟ್ ಮಾಡಿ ಲಾಗಿನ್ ಆದರು. ಆದ ನಂತರವೂ ಕೂಡ ಅದನ್ನು ಅವರು ಸಿಂಕ್ ಮಾಡಿದರೂ ಸಹ ಎಲ್ಲ ಡೇಟಾ ಕಳೆದು ಹೋಯಿತು. ಈಗ ಕಟ್ಟಡ ಸಂಖ್ಯೆ 1 ಮತ್ತು ಜನಗಣತಿ ಮನೆ ಸಂಖ್ಯೆ 001 ಅಂತ ಮತ್ತೆ ಹೊಸದಾಗಿತ್ತು, ಮತ್ತು 001 ಅಂತ ಪ್ರಾರಂಭವಾಗ್ತಾ ಇದೆ. ಸೊ ಇದು ಮೇಲ್ವಿಚಾರಕರಾಗಿದ್ದು ಗಣತಿದಾರ ಸಿಂಕ್ ಮಾಡಲಾದ ಮಾಹಿತಿ ದತ್ತಾಂಶವು ಮೇಲ್ವಿಚಾರಕರೊಂದಿಗೆ ಗೋಚರಿಸ್ತಾ ಇದೆ ಅಂತಕ್ಕಂಥದ್ದು. ಸೊ ಇದಕ್ಕೆಲ್ಲ ರೀಸನ್ ಏನಪ್ಪ ಅಂದರೆ ಒಂದು ಸತಿ ಲಾಗೌಟ್ ಆಗಿ ನಾವು ಲಾಗಿನ್ ಆದರೆ ಈ ಒಂದು ಪ್ರಾಬ್ಲಮ್ಮು ನಮಗೆ ಸಾಲ್ವ್ ಆಗುತ್ತದೆ. ಇನ್ನು ಡೆವಲಪರ್ ಆಪ್ಷನ್ಸ್ ಆರ್ ಎನೇಬಲ್ಡ್ ಅಂತ ಏನಾದರೂ ಬಂದರೆ, ಸೊ ಪ್ರತಿಯೊಂದು ಐಟಮ್ನ ಮೇಲೆ ಅಥವಾ ಲಿಂಕ್ನೊಂದಿಗೆ ಈ ರೀತಿ ನಮಗೆ ಕಾಣಿಸ್ಕೊಳ್ತಾ ಇದೆ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಸಮಸ್ಯೆಗಳನ್ನು ಪರಿಹರಿಸಲು ಯಾವ ಕ್ರಮ ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದನ್ನು ಕೂಡ ಸೂಚಿಸುತ್ತದೆ. ನಮ್ಮ ಫೋನ್ನಲ್ಲಿ ತಪ್ಪು ಅಥವಾ ಒಂದು ನಮ್ಮ ಫೋನಲ್ಲಿ ತಪ್ಪು ಸೆಟ್ಟಿಂಗ್ಸ್ಗಳಿಂದಾಗಿ ಭದ್ರತಾ ಒಂದು ರೀಸನ್ಸ್ ಅಥವಾ ಸೆಕ್ಯೂರಿಟಿ ರೀಸನ್ಸ್ಗಾಗಿ ನಾವು ಆ್ಯಪನ್ನು ಬಳಸಬೇಕಾದ್ರೆ ಇವುಗಳನ್ನು ನಾವು ಸರಿಪಡಿಸಿಕೊಳ್ಬೇಕು. ಮೊದಲಿಗೆ ಫೋನ್ ಸೆಟ್ಟಿಂಗ್ಸ್ನಲ್ಲಿ ಡೆವಲಪರ್ ಆಯ್ಕೆಯನ್ನು ನಾವು ಇನ್ಯಾಕ್ಟಿವ್ ಮಾಡಬೇಕು ಮತ್ತು ಯಾವುದೇ ಸಂಪರ್ಕ ಅಥವಾ ಕನೆಕ್ಟ್ ಆಗಿರತಕ್ಕಂಥ VPN ಅನ್ನು ಕ್ಲೋಸ್ ಮಾಡಬೇಕು. ಆಮೇಲೆ ಫೋನ್ ಸೆಟ್ಟಿಂಗ್ಸ್ಗಳಿಂದ USB ಡಿಬಗ್ ಮಾಡ್ತಕ್ಕಂಥದ್ದನ್ನು ನಾವು ಇನ್ಯಾಕ್ಟಿವ್ ಮಾಡಬೇಕು ಮತ್ತು ಫೋನ್ ಸೆಟ್ಟಿಂಗ್ಸ್ಗಳಲ್ಲಿ ನಾವು ಟೈಮನ್ನು ಸರಿಯಾಗಿ ನಾವು ಸೆಟ್ ಮಾಡ್ಕೋಬೇಕಾಗಿರುತ್ತದೆ. ಇನ್ನು ಮನೆಪಟ್ಟಿ ಬಟನ್ ನಮೂದು ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಕ್ರ್ಯಾಶ್ ಆಗ್ತಾ ಇದೆ ಅಂದಾಗ, ಸೊ ರಿಫ್ರೆಶ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಮಗೆ ಮನೆಪಟ್ಟಿ ನಮೂದು ಎಂಟ್ರಿ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ವರ್ಕ್ ಮಾಡುತ್ತದೆ. ಇದಿಷ್ಟು ಏನಪ್ಪ ಅಂತ ಕೇಳಿದ್ರೆ HLO ಆ್ಯಪ್ನಲ್ಲಿ ಬರ್ತಕ್ಕಂತಹ ದೋಷಗಳು, ಎರರ್ಗಳು ಅಥವಾ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥ ವಿಧಾನವನ್ನು ಇಲ್ಲಿಯವರೆಗೂ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತರಂ.